ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ರಮ್ಯಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಆಚಾರ ವಿಚಾರ, ಆಹಾರ ಪದ್ಧತಿ, ಸಂಸ್ಕೃತಿ ಸಂಪ್ರದಾಯ ಹಾಗೂ ವೃದ್ಧಾಪ್ಯ ಜೀವನದ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಕರಳುಕಟ್ಟೆ ಹಾಡಿಯ ಶ್ರೀಮತಿ ಮಾದಮ್ಮರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಒಂದಷ್ಟು ಅನುಭವದ ವಿಚಾರಗಳನ್ನು ತಿಳಿದು ಬರೋಣ. ಅಮ್ಮ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಅಮ್ಮ, ನಿಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಮಾದಮ್ಮ ಅಂತ. ನಿಮ್ಗೆ ಇವಾಗ ಎಷ್ಟು ವರ್ಷ? 60 ಆಗಿರ್ಬೇಕು. 60 ವರ್ಷ ಆಗೈತೆ. ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ ಅಮ್ಮ? ನಾನು ಒಬ್ಬಳೇ ಇರೋದು. ಒಟ್ಟಿನಲ್ಲಿ ಅವರ ಹುಡುಗರಿ ಎಲ್ಲ ಮದುವೆ ಆಗ್ಬಿಟ್ಟಾರೆ. ಮದುವೆ ಆಗಿ ಅವ್ರ ಮಕ್ಕಳದೆ. ನಾನು ಒಬ್ಬಳೇ ಒಂಟಿ ಇರೋದು. ಸುಮಾರು ಎಷ್ಟು ವರ್ಷದಿಂದ ನೀವು ಇಲ್ಲಿ ಹಾಡಿಲಿ ವಾಸವಾಗಿದ್ದೀರಾ? ನಾನು ಸುಮಾರು ನೀರು ಹಾಕ್ದು ವರ್ಷನೇ ಬಂದು ಮದುವೆ ಆದ್ದು ಇಲ್ಲಿ. ನಿಮ್ಮೂರು ಯಾವುದು? ಫಸ್ಟ್ ನಮ್ಮೂರು ಬರ್ಗಿ. ಬರ್ಗಿ, ದೊಡ್ಡ ಬರ್ಗಿ. ಅಲ್ಲಿಂದ ನೀವು ಇಲ್ಲಿ ಮದುವೆ ಆಗಿದ್ದು. ಮದುವೆ ಆಗಿರೋದು. ಮದುವೆ ಆಗಿ ಇಲ್ಲಿ ವಾಸ ಮಾಡ್ತಾ ಇರೋದು. ಮಕ್ಕಳೆಲ್ಲ ಇಲ್ಲಿ ಎಲ್ಲ ಮದುವೆ ಆಗಿ ಅವ್ರಿಗೂ ಶಾಲೆಗೆ ಕಳಿಸ್ತಾರ ಮೊಮ್ಮಕ್ಕಳನ್ನ. ಈ ನಾನು ಅವರು ಮಗ ಅಳಿಯ ಎಲ್ಲ ಕೊಡುಗೊಂಟೋಗಾರೆ. ಮಕ್ಕಳನ್ನ 2 ಮಕ್ಕಳನ್ನ ನೋಡ್ಕೊಂಡು ಇಲ್ಲಿ ಇದ್ದೀನಿ. ಈಗ ಶಾಲೆಗೆ ಹೋಗ್ತಾರಲ್ಲ ಮಕ್ಳಿಗೆ ಅವ್ರನ್ನ ನೋಡ್ಕೋಬೇಕಲ್ಲ. ಇಲ್ಲಿ ಮಟಗೇರಿಗೆ ಹೋಗ್ತಾರೆ ಇಬ್ಬರು. ಹಾಗೇನೆ ಅಮ್ಮ, ಇವಾಗ ನಿಮ್ಗೆ 60 ವರ್ಷ ಅಂದ್ರಲ್ಲ, ಚಿಕ್ಕದ್ರಲ್ಲಿ ನೀವು ಯಾವ ರೀತಿ ಜೀವನ ನಡೆಸ್ತಾ ಇದ್ರಿ? ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ಆಗ ಅಷ್ಟೇ ನಾನು ಈಗ ಮಾತಾಡ್ನಲ್ಲ ಹಂಗೇನೆ. ಆಗ ನಾ ಮಾತಾಡ್ನಲ್ಲ ಆ ರೀತಿನೇ ಆಗಿರೋದು. ಈಗ ನಮ್ಮ ಮನೆಯವರು ಯಾರ ಹೊಡೆದು ಸರಾಪು ಕುಡ್ದು ಎಲ್ಲರೂ ಈ ರೋಡ್ನಲ್ಲೇ ಹೊಡೆದು ಸಾಯಿಸ್ಬಿಟ್ಟಿದ್ರು. ಎಷ್ಟು ವರ್ಷ ಆಯಿತು? ಒಂದು 15 ವರ್ಷ ಆಗರಿ. ಅವ್ರನ್ನ ಹೊಡೆದು ಯಾರ ಸಾಯಿಸ್ಬಿಟ್ಟು, ಯಾರು ಕರೆದ್ರು ಈ ಅಕ್ಕಪಕ್ಕದವ್ರೆಲ್ಲ ಕರೆದ್ರೂ ಬಂದು ಏನೇನ ಎತ್ತಲ ಬಂದು ನೋಡಿ ಮಾಡಿ ಅಂತ ಕರೆಯಗಂಟ ರೈತರೆಲ್ಲ ಯಾರು ಬರಲಿಲ್ಲ. ಆಗ ನಮ್ಮ ಮಕ್ಕಳು ನಾನು ತಗೋಗಿ ಒಪ್ಪ. ಅವ್ರು ತೀರೋದ ನಂತರ ನಿಮ್ಗೆ ಏನೇನು ಸಮಸ್ಯೆಗಳಾಯ್ತು? ಏನೇನು ಕಷ್ಟಗಳು ಅನುಭವಿಸಿದ್ದೀರಾ? ಅಯ್ಯೋ, ಆ ಕಷ್ಟ ಕಷ್ಟ ಆ ದೇವ್ರು ಒಬ್ಬನ ಗೊತ್ತು ಅಷ್ಟೇ, ನಮಗೇನು ಗೊತ್ತಿಲ್ಲ. ಏನು ಕೆಲಸ ಮಾಡ್ತಿದ್ರಿ? ಇನ್ನೇನು ಆಡ್ಗಿಡು ಮೇಯ್ಸೋದು, ಕೂಲಿ ಮಾಡೋದು, ಗೆಣಸಿಗೆ ಗೆಡ್ಡೆ ಕಿತ್ಕೊಬರೋದು, ಮಕ್ಳಿಗೆ ಬೇಯಿಸ್ಕೊಡೋದು, ಸೊಪ್ಪು ತರೋದು, ಕರ್ಲೆ ತರೋದು, ಇದನ್ನೆಲ್ಲ ತಿನ್ನಿಸಿ ಆಗ ಮೋಸ ಮಾಡಿ ನಾನು ಮಕ್ಕಳಿಗೆಲ್ಲ ಈಗ ಅವರು ಮದುವೆ ಆದ ತೊಟ್ಟಿಂದ ಸ್ವಲ್ಪ ನನಗೆ ಕಷ್ಟ ಕಡಿಮೆ ಹಾಗಾಗಿ. ಆವಾಗಲಿಂದ ಹಂಗಾರೆ ನೀವು ಕೂಲಿ ಕೆಲಸ ಎಲ್ಲ ಹೋಗ್ತಿದ್ರಾ? ಕೂಲಿ ನಾವು ಕೇರ್ಲಿಗಿರ್ಲೆ ಕೊಡುಗು ನಾನು ಹೋಗಿಲ್ಲ. ಇಲ್ಲೇ ನಿಮ್ಮಂಥವ್ರು ಹಟ್ಟಿ ಬಾಗಿಲು ಅವ್ರ ಹಟ್ಟಿ ಬಾಗಿಲು ಹೋಗಿ ಏನು ಹೇಳ್ತಾರೆ ಅದನ್ನೆಲ್ಲ ಮಾಡಿ ಒಂದು ಅಷ್ಟು ಇಷ್ಟು ದಾನ ಕೊಡೋದು ಮಾಡಿ ಜೀವನ ಮಾಡ್ಕೊಂಡು ಮಾಡಿ ಮಕ್ಕಳನ್ನೆಲ್ಲ ಸಾಕಿ ಸಲ್ಗಿ ಈಗ ಅವ್ರವ್ರ ಜೀವನ ಅವರು ಮಾಡ್ತಾರೆ. ನನ್ನ ಪಾಡು ನಾನು. ನೀವು ಹಾಡಿನ ವಾಸವಾಗಿದ್ದೀರಲ್ಲ, ನಿಮ್ಮ ಆಚಾರ ವಿಚಾರಗಳು ಯಾವ ರೀತಿ ಇರುತ್ತೆ? ಅಂದರೆ ನೀವು ಹಬ್ಬ ಹರಿದಿನಗಳಾಗಿರ್ಬೋದು. ನಾವು ಹಬ್ಬ ಮಾಡೋದು ಮೇಡಮ್, ನಮ್ಮ ಕ್ರಿಸ್ಮಸ್ ಹಬ್ಬ ಯಾವ ಹಬ್ಬ ಮಾಡಲ್ಲ. ಹೊಸ ವರ್ಷ ಕ್ರಿಸ್ಮಸ್ ಹಬ್ಬ ಇದೆರಡೆ ನಾವು ಮಾಡೋದು. ಯಾವುದಿಲ್ಲ. ಸುಮ್ಮನೆ ಸುಳ್ಳುಗಿಳಿ ನಾನು ಹೇಳಕ್ಕೆ ಹೋಗಲ್ಲ. ನೀವು ಅವಾಗ ಗೆಡ್ಡೆ ಗೆಣಸೆಲ್ಲ ಕೀಳೋದಕ್ಕೆ ಕಾಡಿಗೆಲ್ಲ ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಅದ್ರದ್ದು ಇನ್ನೇನು ನಾವು ತರೋದು ಗೆಣಸು ಕಿತ್ತು ತಗೊಬರೋದು, ಅದನ್ನು ತೊಳೆಯೋದು,
ನೀರಿನಲ್ಲಿ ತೊಳೆದು ನೀರುದು ಬೇಯಿಸ್ಬಿಡೋದು. ಬೇಯಿಸಿ ಮಕ್ಳಿಗೆ ಇದನ್ನೆಲ್ಲ ಎಡ್ದು ಈ ಥರ ಮಾಡಿದ್ದು ಮಕ್ಳಿಗೆ ತಟ್ಟೆಗೆ ಹಾಕ್ಕೊಡೋದು. ಮಕ್ಕಳು ಅದು ತಿನ್ಕೊಂಡು ನೀರು ಕುಡ್ಕೊಂಡು ಆಮೇಲೆ ಅದು ತುಪ್ಪ ಗಿಪ್ಪ ಸಿಕ್ಕಿದ್ರೆ ಅದು ಅದ್ರ ಮೇಲೆ ಹಾಕಿ ಕೊಡೋದು. ಜೇನುತುಪ್ಪ, ಇನ್ನು ಬೇರೆ ತುಪ್ಪ ಅಲ್ಲ. ಅದನ್ನೆಲ್ಲ ತಿನ್ನೋದು. ಹಣ್ಣು, ಇದು ಕಾರೆ ಹಣ್ಣು, ಬ್ಯಾಲ್ದ ಹಣ್ಣು, ಎಲ್ಚಿ ಹಣ್ಣು, ಆಮೇಲೆ ನೇರಳೆ ಹಣ್ಣು, ಈಜೆ ಹಣ್ಣು, ಅದೇನ ತರವರಿ ಹಣ್ಣು ಅದ ಕಾಡಿನಲ್ಲೇ ತಿಂದು ಅನುವಾಸ ಮಾಡ್ತಿದ್ದದು. ಅದಕ್ಕೇನೆ ನಾನು ಈಗಿನವರು ಶಕ್ತಿ ಇಲ್ಲ, ನಾವು ಅದಕ್ಕೇನೆ ಅದೆಲ್ಲ ತಿಂದು ಅನುವಾಸ ಮಾಡಿ ನಾವು ಈ ಥರ ಬಲ ಚಿಕ್ಕಿರೋದು. ಈಗಲೂ ನಮ್ಗೆ ನಾವು ಸಿಟಿ ಕಡೆ ನಾವು ಯಾವ ಹಣ್ಣು ತಂದು ತಿಂದಿಲ್ಲ. ಆಮೇಲೆ ಹಾಸ್ಪಿಟ್ಲಿಗೂ ಹೋಗಿಲ್ಲ ಆ ಕಾಲದಲ್ಲಿ. ಈಗ ನಮ್ಗೆ ಏನೇನು ಬೇಕು ರೋಗ ರಜ್ಞೆ ಎಲ್ಲ ಬಂದ್ರೂ ಈಗ ಎಲ್ಲ ದೇವರು ಕಾಪಾಡ್ತದೆ, ಯಾವುದು ಬರಲ್ಲ ನಮ್ಗೆ. ನೀವು ಗೆಡ್ಡೆ ಗೆಣಸು ತಿಂದ್ರು ಆರೋಗ್ಯವಾಗಿದ್ರಿ, ನಿಮ್ಗೆ ಏನು ಕಾಯಿಲೆಗಳು ಇಲ್ಲ ಇಲ್ಲ ಇಲ್ಲ. ಆಮೇಲೆ ಈಗಲೂ ಅಷ್ಟೇ, ಆಗಲೂ ಅಷ್ಟೇ. ಈಗಲೂ ಕಾಡಿಗೆ ಹೋಗ್ತೀರಾ? ಈಗ ಬಿಡಲ್ಲ. ಈಗ ಹೋದ್ರೇನ ಒಂದು ಸೌದೆ ತರಕ್ಕೆ ಹೋದ್ರೇನೆ ಗಾರ್ಡು ಫಾರೆಸ್ಟ್ರು ಮರ ತರದು ಇವ್ರು ಕಳ್ತನ ಮಾಡಿದ್ರು ಅಂತಾರೆ. ಈಗ ಹೋಗೋಕ್ಕೆ ದಾರಿ ಕೊಡಲ್ಲ. ನಾವು ತಿನ್ನೋಕೆ ಬಯಸ್ತದೆ, ಅವ್ರು ಬಿಡಲ್ಲ. ಕಾಡಿನಲ್ಲಿ ಯಾವ್ಯಾವ ಥರ ಹಣ್ಣು ತಿನ್ನಬೇಕು ಮಾಡಬೇಕು ಈಗಲೂ ಜ್ಞಾನ ಆಯ್ತು. ಜ್ಞಾನ ಬಂದರೂ ಅವರು ಬಿಡಲ್ಲ. ಈಗಿನ ಜೀವನ ಹೇಗೆ ನಡೀತಾ ಇದೆ ನಿಮ್ಮದು? ಈಗ ಚೆನ್ನಾಗಿ ನಡೀತಿದ್ದ. ಇವಾಗ ಏನು ಕೆಲಸ ಮಾಡ್ತೀರಾ ನೀವು? ಈಗ ಅಷ್ಟೇ ಕೂಲಿ. ಇನ್ನೇನು 250. ಆಗ ಬರೀ 150. 100 ರೂಪಾಯಿ ಹುಟ್ಟೋದು ಕಷ್ಟ, 15 ರೂಪಾಯಿ ಹುಟ್ಟೋದು ಕಷ್ಟ ಆ ಕಾಲದಲ್ಲಿ. ರೈತರ ಮನೆ ಬಾಗಿಲಲ್ಲಿ ಹೋಗಿ ಸಂಜೆ ಗಂಟೆ ಗೇದ್ರು ನಮಗೆ ಕೇಳಿದ್ರು ಸಂಜೆ ಗಂಟೆ ಕಾಯ್ಕೊ ಕೂತಿರ್ಬೇಕು ಆಗ. ಈಗ ಹಂಗಿಲ್ಲ, ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ಒಂದು 50 100 ಹಿಂಗೆ ಕೊಡ್ತಾರೆ. ನಾಳೆ ಬರ್ತೀವಿ ಅಂತ ಹೇಳಿದ್ರೆ ಕೊಟ್ಟು ಕಳಿಸ್ತಾರೆ. ಈಗ ಆ ಕಾಲದಲ್ಲಿ ಇಲ್ಲ, ಎಷ್ಟು ಗೇದ್ರು ಅಷ್ಟೇ, ಗೇಜೆ ಹೋದ್ರು ಅಷ್ಟೇ. ಅವ್ರ ಮನೆ ಬಾಗಿಲಲ್ಲಿ ನಾವು ಕುಂತಿದ್ರು ಸಂಜೆ ಗಂಟ 2 ದಿನ 3 ದಿನ ಹೋಗಿ ಕುಂತಿದ್ರು, ನಮ್ಮನ್ನ ಯಾರು ತಿರುಗಿ ನೋಡ್ತಿದ್ದೆ. ಜೀವನಕ್ಕೆ ಸಾಕಾಯ್ತಿತ್ತು ಅದು 150 ರೂಪಾಯಿ. ಇನ್ನೇನು ಮಾಡೋಕ್ಕಾದ್ದು? ಆಗ ಏನು ಮಾಡೋಕ್ಕಾಗಲ್ಲ ನಾವು. ಈಗ ಅದಕ್ಕಿಂತ ಹೆಚ್ಚು ರೇಟು. ಈಗ 250 ರೂಪಾಯಿ ಕೊಡ್ತಾರೆ. ಅದು ಯಾವ ಮೂರ್ಗೆ ಹೋದ ಯಾವ ಸಂಜೆಗೆ ಹೋದ 50 ರೂಪಾಯಿ ಅಷ್ಟು 1 kg ರಾಗಿ ಅಷ್ಟು. ಈಗ ಆಗ 50 ರೂಪಾಯಿಗೆ 1 kg ಅಕ್ಕಿ ಕೊಟ್ಟೋಡಿದ್ದಾರೆ. ಈಗ ಅದಕ್ಕಿಂತ ರೇಟ್ ಅದು ಜೋರಾಗಿ ಹರಿಸ್ಕೊಳ್ತಾರೆ. ಈಗ ಎಲ್ಲ ಪದಾರ್ಥಕ್ಕೂ ರೇಟೇ ಜಾಸ್ತಿ. ಒಂದು 2-3 ಸಾಮಾನು ತಗೊಂಡ್ರೆ ಅದಕ್ಕೆ 200-300 ಆಯ್ತು ಅಂತ. ಈಗ ಒಂದೇ ಗಳಿಗೆ ನೋಡಿ ತರಕಾರಿ 3 ಸಾಮಾನು 100 ರೂಪಾಯಿ ಆಗೋದು. ಹಾಗೆ ಆಗೋದು ಈಗಿನ ರೇಟು ಆ ಥರ. ಈಗಿನ ಜೀವನ ಚೆನ್ನಾಗಿದ್ದ, ಈಗಿನ ಜೀವನ ಚೆನ್ನಾಗಿದ್ದ ನಿಮಗೆ? ಈಗಿನ ಜೀವನ ವಾಸಿ. ಈಗಿನ ಜೀವನ ವಾಸಿ. ಆಗ ಕಷ್ಟ, ಯಾವ ಕಷ್ಟ. ಈಗ ಚೆನ್ನಾಗಿ. ಆಗ ನಾವು ಅದೇಗಳ್ಗ ಹೋಗಿ ಕೆಲಸ ಮಾಡಿಬಿಟ್ಟು ರಾಗಿ ಕಟ್ಟೋ ಹೊತ್ತಿನಲ್ಲಿ ಅದು ತಗೊಬಂದು ಕತ್ತರಿಸಿ ಅದನ್ನ ಬಡ್ದು ಅದೆಂಥ ಬೆಂಕಿಗೆ ಹಾಕಿ ಕಾಯಿಸಿ ಅದನ್ನ ಬಡ್ದು ಹೋಗು ಅದನ್ನ ಕೇರಿ ಅದನ್ನ ಅದನ್ನ ಬೀಚಿ ಮಕ್ಳಿಗೆ ಹಿಟ್ಟು ಮಾಡಿ ಕೊಡ್ತಿತ್ತು. ಆಮೇಲೆ ರಾಗಿನ ಆಗ ಕಷ್ಟ ಜಾಸ್ತಿ. ಆಗ ಪುನಃ ಇನ್ನು ಇದು ಮಾಡ್ದದ್ಗೆ ಸಾಲಲ್ಲ. ಸೊಪ್ಪು ತಗೊಬಂದು ಬೇಯಿಸೋದು, ಕರ್ಲೆ ಬೇಯಿಸ್ಕೊಳ್ಳೋದು, ಖಾರ ಆಗಿಬೇಕು ಹಸಗಲ್ಲಿ. ಮೆಣಸಿನ್ಕಾಯಿ ಶಿಂಕಾಗಿಲ್ಲ, ಖಾರ ತಿಡ್ಬೇಕು. ಎಷ್ಟು ಜನ ಇದ್ದರೂ ನಂಟ್ರು ಬಂದ್ರೂ ಖಾರ ಅರಿಬೇಕು, ಹಿಟ್ಟು ಅನ್ಸ್ಬೇಕು. ಆಗಿದ್ದ ಕಷ್ಟ. ಈಗಿನವ್ರಾಗಿದ್ರೆ ಆ ಥರ ಬಾಳಾಟ ಬಾಳ್ತಿತ್ತಲ್ಲ ಮೇಡಮ್. ಇಷ್ಟು ದಪ್ಪ ಶರ್ಕ್ನಲ್ಲಿ ಮಾಡ್ತಿತ್ತು. ಹಿಟ್ಟು ಎಲ್ಲ ಫುಲ್ಲು ಐಕ ಮಕ್ಕ ಎಲ್ಲ ಬಂದು ಸೇರ್ಕೊಂಡು ಮಾಡಿ ಹಿಟ್ಟು ಮುದ್ದೆ ಗಟ್ಟಿ ಸಾಲ ರೌಂಡಾಗಿ ಕುಣಿಸ್ಕೊಳ್ಳೋದು. ಅವ್ರಿಗೆ ಒಂದು ಕಡೆಯಿಂದ ಬಿಡಿಸಬಾರ್ದು ನಾನು. ಈಗೀಗ ಅಷ್ಟು ಹಿಂಸೆ ಇಲ್ಲ.
ಎಲ್ಲ ಮದುವಾಗಿ ಹೊಂಟೋದ್ರು ಅವ್ರವ್ರ ಗಂಡು ಮನೆಗೆ. ನಮಗೆ ಈಗ ಒಬ್ಬ ಇರೋದಕ್ಕೂ ಅಷ್ಟು ನನಗೆ ಈಗ ಕಷ್ಟ ಇದೆ. ಇವಾಗ ಈಗಿನವ್ರು ಆ ಥರ ಭಾಳಕ್ಕೂ ಆಯ್ತು. ಈಗ 4 ಜನ ಬಂದರು, ಅಯ್ಯೋ ಅವರು ಅಷ್ಟು ಬಂದ್ಬಿಟ್ರು ಇಷ್ಟು ಬಂದ್ಬಿಟ್ರು, ನಂಟರು ನಮ್ಮಲ್ಲಿ ಅನ್ನ ಇಲ್ಲ ನೀರಿಲ್ಲ ಅಂತಾರೆ. ನಾನು ಅದು ಅಂತಿಲ್ಲ, ಇರೋದು ಕಷ್ಟ ಇದ್ರೂ ನೀವು ಜನಭಾವನೆಯಿಂದ ಮಾಡ್ತಾ ಇದ್ರಿ, ಎಲ್ಲರೂ ಮಾಡ್ತೀವಿ, ಕಷ್ಟ ಅಂತ ಅನ್ನಿಸ್ತಾ ಇರ್ಲಿಲ್ಲ. ಮಾಡ್ತೈತಿ ಪಾಪ, ಏನು ಮಾಡೋಕ್ಕಾದ್ದು. ಇನ್ಯಾರನ್ನ ನಂಬಿ ಬರ್ತಾರೆ, ಯಾರನ್ನ ನಂಬಿ ಬರ್ತಾರೆ. ಈಗ ಒಬ್ಬೊಬ್ರು ಇಬ್ರಿಬ್ರಿಗೂ ಮಾಡೋಕ್ಕೂ ಆಗಲ್ಲ, ಬಟ್ಟೆ ತಿಡೋಕ್ಕೂ ಆಗಲ್ವಲ್ಲ ಈಗಿನವ್ರಿಗ. ಎಲ್ಲ ಅದೂ ಮೇಡಮ, ಇದು ಖಾರ ಪುಡಿ, ಇದು ಕಾಳು, ಇದು ಎಣ್ಣೆ, ಇದೆಂಥದ ಸಾಂಬಾರು ಪುಡಿ, ಇದನ್ನೆಲ್ಲ ಹಾಕ್ಕೊಂಡು ಮಾಡೋದಕ್ಕೆ ಇಷ್ಟು ಕಷ್ಟ ಈಗಿನವ್ರಿಗೆ. ಆಗ ಎಷ್ಟು ಕಷ್ಟ ಇತ್ತು ನೋಡಿ, ನೀವು ತಿಳಿದು ನೋಡಿ. ಅದು ಎಲ್ಲೆಲ್ಲಿಗೆ ಹೋಗಿ ಬಂದರು, ಎಷ್ಟೊತ್ತಾದ್ರೂ ಬಂದು ಒಂದು ಬೀಸಿ ಮಕ್ಳಿಗೆ ಹೊಟ್ಟೆ ತುಂಬಿಸ್ಬೇಕು. ಈಗ ಹಂಗಿಲ್ಲ, ಅಲ್ಲಲ್ಲಿ ತಗೋತಾರ, ಮಾಡ್ಕೋತಾರ. ಒಂದೆಗಳಿಗೆ ಈ ಗ್ಯಾಸ್ ಅದೇ, ಅದನ್ನ ಒಂದೆಗಳಿಗೆ ತೀರ್ಬಿಟ್ರೆ ತೀರ್ತು. ಆಗ ಎಲ್ಲ ಸೌದೆ ಒಲೆಯಲ್ಲಿ ಎಲ್ಲ ಅಡಿಗೆ ಮಾಡ್ತಿದ್ರು. ಇವಾಗ ಗ್ಯಾಸು ಪ್ರತಿಯೊಂದು ಏನು ಈ ಕೈಲಿ ಇದ್ರು ಭಯ ಇಲ್ಲ, ಈ ಕೈಲಿ ಇದ್ರು ಭಯ ಇಲ್ಲ, ಎತ್ತೈತೆ ಹಾಕೋ. ಆಗಿನ ಕಷ್ಟ ಈಗಿನವ್ರು ಮುಗ್ಸಕ್ಕಾಗಲ್ಲ. ಆದ್ರೂ ಅಷ್ಟು ಕಷ್ಟಪಟ್ಟರು ಅದೇ ಚೆನ್ನಾಗಿತ್ತು ಅಂತ ಹೇಳ್ತೀರಾ? ಅದೇ ನೆಮ್ಮದಿ. ಈಗೇನಿತ್ತು ತಗೊಬದ್ರಲ್ಲೇ ಒಂದೇ ತಿಂದು ಪುನಃ ಬೆಳಗ್ಗೆಗಿಂದ ಅಕ್ಕಿ. ಈಗ ಕಷ್ಟ ಆಗಲೇ ನೆಮ್ಮದಿ. ಕೂಲಿಗಿಲ್ಲ ಕಾಳು ತಗದ ಮಾಡ್ಕೊಂಡು ತಿಂತಿದ್ರು ಅವರು. ಈಗ ಕಷ್ಟ. ಈಗ ಅಕ್ಕಿ ಕಾರು ಅದು ಕೊಡ್ತೀರಿ, ಕುಟುಂಬದ ಅದು ಕೊಡ್ತೀರಿ. ಈಗ ಯಾವ ಭಯ ಇದೆ? ಯಾವ ನಾವು ಕಷ್ಟ ಬಿದ್ದಿರಾಗೆ ನೀವು ಈಗಿನವ್ರು ಕಷ್ಟ ಬಿದ್ದಿದ್ದಾರೆ ಲೆಕ್ಕ ಹಾಕಿ ಮೇಡಮ್ಮ ನೀವು. ಹಾಂ, ಈಗ ಅಷ್ಟಿಲ್ಲ ಅಂತ ಅನ್ನಿಲ್ವ ನಾನು. ಆಗಿನ ಕಷ್ಟಕ್ಕೂ ಈಗಿನ ಕಷ್ಟಕ್ಕೂ ವ್ಯತ್ಯಾಸ ಇಲ್ಲ. ಈಗ ಪತಿ ಒಂದೆಲ್ಲ ಸಿಕ್ಕುತ್ತಾ, ನೀರು ಅಲ್ಲೇ ಸಿಕ್ಕುತ್ತ. ಆಗ ಅವು ಕಾಡ್ಗೆ ಹೋದ್ರು ಉಂಟು, ಕಾಡ್ಗೆ ಹೋಗದೆ ಇದ್ರು ಇಲ್ಲ. ಮಕ್ಕಳು ಜೀವನ ಹೆಂಗೆ ಮಾಡೋದು? ಹೋದ್ರ ತಂದು ತಿನ್ನಿಸ್ತೀವಿ, ಹೋಗದೆ ಹೋದ್ರೆ ಇಲ್ಲ. ಇನ್ನು ಊರೂರ್ಗಡೆ ಬೇಡ, ಅವ್ರು ಕರೆದ್ರು ಕರೀದೆ ಹೋದ್ರು ಇಲ್ಲ. ಅವ್ರ ಬಾಗಿಲು ಮುಂದೆ ಹೋಗಿ ಸಂಜೆ ಗಂಟೆ ಕಾಯ್ಕೊಂಡು ಕೊಡಿಯಪ್ಪ 100 ರೂಪಾಯಿ 50 ರೂಪಾಯಿ ಅಂತ ನಾವು ಬೇಡಿದ್ರು ಅವ್ರು ಕೊಡಲ್ಲ. ಇವತ್ತು ಬಾ, ನಾಳೆ ಬಾ, ನಾಳಿದ್ದು ಬಾ ಹೀಗೆ ಅಂತ. ಇನ್ನು ನಾವು ಎದ್ದು ಬರಬೇಕು ತಾನೆ. ಆಗ ಬಂದು ಹೊಲ್ಕಣಿ ಬಂದು ಸೊಪ್ಪು ಸಾಸಿವೆ ಸೊಪ್ಪು ಅದು ಕುಯ್ಕೊಂಡು ಒಂದೊಂದು ಪೊಟ್ನ ಹೊತ್ಗೆ ಬಂದು ಇಷ್ಟಿಷ್ಟು ದಪ್ಪದ ಚೆರ್ಕಿನಲ್ಲಿ ಬೇಯಿಸಿ ಉಪ್ಪು ಹಾಕ್ಕೊಂಡು ತಿನ್ನಿಸ್ತಾಯಿದ್ರು. ಸಾಸಿವೆ ಸೊಪ್ಪು ನೀವು ಅಗ್ರಾಣಿಗೆ ಹಾಕ್ತಿದ್ದಾರೆ, ಆ ಸೊಪ್ಪು ತಿನ್ನೋದು ಈಗಲೂ ತಿಂತೀವಿ. ಈಗಲೂ ತಿಂತೀವಿ ನಾವು, ಅದು ಬಿಟ್ಟಿಲ್ಲ. ಆ ಸಾಸಿವೆ ಸೊಪ್ಪು ಇನ್ನೂ ಬಿಟ್ಟಿಲ್ಲ. ಕರ್ಲೆ 2 ಥರದ ಕರ್ಲೆ, ಎಬ್ಬಿದ್ರು ಕರ್ಲೆ, ಕಿರ್ಬಿದ್ರು ಕರ್ಲೆ, 2 ಬಿಟ್ಟಿಲ್ಲ. ಅದನ್ನೂ ತಿಂತೀವಿ, ಅದು 2 ಕರಳನ್ನು ತಿಂತೀವಿ. ಆಗಲೂ ಅದು ತಿಂತಿದ್ವು, ಈಗಲೂ ತಿಂತೀವಿ, ಈಗಲೂ ಬಿಟ್ಟಿಲ್ಲ. ಇದು ಬಿಟ್ರೆ ಇನ್ನೇನು ಆಹಾರಗಳನ್ನ ತಿಂತಾ ಇದ್ರಿ? ಇನ್ನೇನು ತಿಂತಿದ್ದು? ಹಿಟ್ಟು ತಿಂತಿದ್ರಿ, ಸೊಪ್ಪು ತಿಂತಿದ್ರಿ, ಇವಾಗ ಹೇಳುತ್ತಿ ಕರಳೆ ತಿಂತಾ ಇದ್ರಿ, ಆಮೇಲೆ ಇದು ಸಾಸಿವೆ ಸೊಪ್ಪು ತಿಂತಾ ಇದ್ರಿ. ಅದು ಬಿಟ್ರೆ ಗೆಡ್ಡೆ ಗೆಣಸೆಲ್ಲ ತಿಂತಾ ಇದ್ರಿ, ಇನ್ನು ಜೇನೆಲ್ಲ ಸಿಕ್ತಿತ್ತು ಅಂತ ಹೇಳಿದ್ರಿ. 4 ಥರ ಜೇನು, ತುಡುಬೆ 1, ಕಿರ್ಜನ್ 1, ಹೆಜ್ಜೆನ್ 1, ಆಮೇಲೆ ಇದು ನೆಸರೆ ತುಪ್ಪ, 4 ಥರದ ತುಪ್ಪ. ಹಾಲು ಜೇನು ಅಂತ ಅದ್ರ ಅಳಿಯೋದಲ್ಲ, ಅದ್ರ ಅಳಿನೇ ನಮ್ಗೆ ಹಾಲು. ಜೇನು ತುಪ್ಪದ ಮರಿ ಇರ್ತದಲ್ಲ, ಇಷ್ಟಾಗಲ ಕಟ್ಟಿರ್ತದೆ, ಅದೇ ನಮಗೆ ಹಾಲು ಆಗಿನ ಕಾಲದಲ್ಲಿ. ಅದನ್ನೇ ತಿಂತಿದ್ದು. ಹಿಂಡಿದ್ರೆ ಹಾಲು ಕಡೆ ಇರುತ್ತೆ, ಅದನ್ನೇ ಹಿಂಡಿ ಅದು ಬೇಯಿಸ್ಬಿಟ್ರೆ ಆಮೇಲೆ ಅದಕ್ಕೆ ಸಣ್ಣ ಜೇನು, ಆಮೇಲೆ ಒಂದು ಒಂಬುನಲ್ಲಿ ನೀರು ಇಲ್ಲದೆ ಹೋದ್ರೆ ಬ್ಯಾಸಿಗೆಯಲ್ಲಿ ಆ ಒಂಬು ತರಿದ್ಬಿಟ್ಟು ಆ ನೀರು ಒಂದು ಬಿದ್ರ ಅಂಡೆ ಮಾಡ್ಕೊಳ್ಳೋದು, ಅದು ಒಡ್ಕೊಳ್ಳೋದು, ಹೀಗೆ ಪಾತ್ರ ಒಡ್ಕೊಳ್ಳೋದು, ಅದನ್ನೇ ದಾವತ್ತು ಹೊತ್ತಿಗೆ ಕುಡ್ಕೊಳ್ಳೋದು. ನೀರು ಇರ್ತಾ ಇರಲಿಲ್ವ ಅವಾಗ ಕುಡಿಯೋದಕ್ಕೂ? ಬ್ಯಾಸಿಗೆಯಲ್ಲಿ ಎಲ್ಲಿದ್ದು, ಬ್ಯಾಸಿಗೆಯಲ್ಲಿ ಸಿಕ್ಕಲ್ವಲ್ಲ,
ಹಳ್ಳ ಕೊಳ್ಳ ಕೆರೆಗಳೆಲ್ಲ ಆ ಪ್ರಾಣಿಗೆ ಸಾಲಲ್ಲ, ನಮಗೆ ಸಿಕ್ಕಿದೆ. ಅದಕ್ಕೆ ಒಂದು ಉಂಬದೆ ನೀರು ತರಿದ್ಬಿಟ್ರೆ ಇಷ್ಟು ದಪ್ಪ ಬೀಳ್ತಾ, ಏನಲ್ಲೇ ಬಾಯಿ ಸ್ವಲ್ಪ ಕಡ್ತಾ ಆ ನೀರು ನೀರು ಆ ಥರದ್ದೆಲ್ಲ ಕುಡಿದ್ರೂ ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ತಿದ್ರ? ಏನು ತೊಂದರೆ ಇಲ್ಲ ಇಲ್ಲ. ಹಾಗೆಯೇ ನೀವು ಕಾಡು ಹೋಗಿ ಗೆಡ್ಡೆ ಗೆಣಸೆಲ್ಲ ತಗೊಬರ್ತೀವಿ ಅಂತ ಹೇಳಿದ್ರಲ್ಲ, ಆಗ ಕಾಡು ಪ್ರಾಣಿಗಳು ನಿಮ್ಗೆ ಏನು ಮಾಡ್ತಾ ಇರ್ಲಿಲ್ಲ? ಆ ಕಾಡು ಎಲ್ಲ ಫುಲ್ಲು ಬೇಯ್ತೈತಲ್ಲ, ಈಗ ಗೊತ್ತಿಲ್ಲ. ನಾವು ಹಿಂಗ್ಸ್ಗಳೇ ಹೋಗ್ಬೋದು ಆ ಮಟ್ಟಾಗಿ. ಈಗ ನಿಮ್ಮನ್ನ ಇಲ್ಲಿ ನೋಡಿದ್ರು ನೀವು ನಂಬರ್ಸಿಗಳವರೆಲ್ಲ ಅಷ್ಟು ದೂರ ಕಾಣ್ಬೋದು, ಆ ಥರ ಬೇಯ್ತಿತ್ತು ಕಾಡು. ಮರ ಮಂಡಿ ಗುತ್ತಿ ಗೋಡು ಎಲ್ಲ ಏನು ಇರ್ತಿತ್ತು, ಮರ ಒಂದೇ, ಇನ್ನು ಯಾವುದು ನಿಂತಿರ್ತಿತ್ತು? ಇಲ್ಲ ಇಲ್ಲ ಇಲ್ಲ, ಅದು ಏನು ನಿಲ್ತಿತ್ತು ಕಾಡಿನಲ್ಲಿ? ಆನೆ ಪ್ರಾಣಿಗಳು ನಿಲ್ತಿತ್ತಿಲ್ಲ. ಹಳ್ಳ, ಒಂದು ಆಲ್ದ ಮರ, ಈ ಮರದಲ್ಲಿ ನರ್ಲುಗೋಯ್ ಸೇರ್ಕೊತಿತ್ತು. ಮಾಳದಲ್ಲಿ ನಮ್ಗೆ ಒಳ್ಳೆಯ ಚೆನ್ನಾಗಿ ನಾವು ತಿರುಗ್ತಾ ಇದ್ದು. ಆಗ ನೀವು ಹುಷಾರಿಲ್ಲ ಅಂತಂದ್ರೆ ಆಸ್ಪತ್ರೆಗಳಿರ್ಲಿಲ್ಲ, ಅವಾಗ ಏನ್ ಮಾಡ್ತಿದ್ರಿ ನೀವು? ಏನ್ ಮನೆ ಮದ್ದನ್ನ ಮಾಡ್ಕೊತಿದ್ರಿ? ಗಿಡ ಮೂಲಿಕೆಗಳನ್ನ? ಅಳಬ್ರು ಇದ್ರಲ್ಲ, ಅವ್ರು ನಮಗೆ ಮಾಡ್ತಿದ್ರು. ಹುಷಾರಿಲ್ಲ ಅಂತಂದಾಗ ಏನಿಂದ ಮನೆ ಮದ್ದು ಮಾಡ್ಕೊತಿದ್ರು? ಆಗ ಹುಷಾರಿಲ್ಲ ಅಂತಂದರೆ ನಾವು ಹೊಟ್ಟೆ ನೋವು ಬರ್ತದೆ. ಹೊಟ್ಟೆ ನೋವು ಬಂದರೆ ಚಕ್ಕೆಗಳಿರ್ತವೆ. ಚಕ್ಕೆಗಳಿದ್ದರೆ ಹೊಟ್ಟೆ ನೋವು ಬಂದರೆ ಚಕ್ಕೆ ಜಜ್ಜಿಬಿಟ್ಟು ಕುಡಿಯೋದು. ಕುಡಿದಾದ್ಮೇಲೆ ಅದು ನಿಂತೋಯ್ತದೆ. ಮರದ ಚಕ್ಕೆನೆ ತಗೊಂಬಂದು ಮಾಡೋದು. ಆಗ ಕಾಡಲ್ಲಿ ಸಿಗ್ತದೆ. ಕಾಡಲ್ಲಿ ನಾವು ಎಲ್ಲಿದ್ರೆ ಈಗೀಗ ಎಲ್ಲ ಈ ಕಡೆ ಸಿಕ್ಕೋದು, ಆ ಕಡೆ ಫಸ್ಟ್ ಸಿಕ್ಕದೇ ಇಲ್ಲ. ಆಮೇಲೆ ಇದು ತಲೆ ಗೀಲೆ ನೋವು ಅದು ಇದು ಬಂದರೆ, ಇದೇ ನಾವು ಮಾಮೂಲು ತಲೆನೋವು ಬಂದರೆ ಶುಂಠಿ ಗಿಂಟಿ ಕಾಪಿ, ಆಮೇಲೆ ಒಂಥರ ಬೇರದೆ, ಅದೊಂಥರ ಉಂಬದೆ ಎಷ್ಟು ಹೊಲದಲ್ಲಿ ಜಾಸ್ತಿ, ಅದರಲ್ಲಿ ತಗೊಬರೋದು. ಇದು ಬೇರ್ನ ತಗೊಬಂದು ಜಜ್ಜಿ ಕಾಪಿಗೆ ಹಾಕೋದು. ಕಾಪಿಗೆ ಹಾಕಿ ಕುಡಿದ್ರೆ ನಿಂತೋಯ್ತದೆ. ಅದು ಮಾಗಳು ಬೇರೆ ಅಂತಾರೆ ಅದನ್ನು, ತಲೆನೋವಿಗೆ. ಫಸ್ಟೆಲ್ಲ ಯಾವುದು ಇದೆಲ್ಲ ಶುಂಠಿ ಗಿಂಟಿ ಎಲ್ಲ ಸರಿಯಾಗಿರಲಿಲ್ಲ ಆಗ. ಆಮೇಲೆ ಇದು ಜ್ವರ ಬಂದ ತಕ್ಷಣ ಏನು ಮಾಡ್ತಾರೆ ಅಂದರೆ, ಮಕ್ಳಿಗೆ ಬಂದರೆ ಇದು ಇಲ್ಗಣದೆ ಸೊಪ್ಪದು ಒಂಥರ ವಾಸನೆ ಬರ್ತದೆ. ನಮ್ಮ ಜಾತಿಲಿ ಹೇಳ್ತೀವಿ ಅದನ್ನ ಏಲುಕೊಳೆ ಸೊಪ್ಪು. ಅದನ್ನ ಗಾಳಿ ಸೊಪ್ಪದೇನಂತ ಅಂತಿದ್ದಾರೆ ನೀವು, ನಾವು ಹಂಗೇನಲ್ಲ. ಅದು ನಮ್ಮ ಜಾತಿಲಿ ಹೇಳೋದು ಅದನ್ನ ಎಲ್ಲ ಎಲ್ಲ ನಮ್ಮ ಹಿಂದಿನ ಕಾಲದವರೆಲ್ಲ ಹೇಳ್ತಿರೋದು ಅದನ್ನ ಏಲುಕೊಳೆ ಸೊಪ್ಪು ಅನ್ನೋದು ನಮ್ಮ ಜಾತಿಲಿ. ಅದನ್ನು ತೀಡ್ತಾರೆ ಎಲ್ಲನೂ. ಎಲ್ಲ ತೀಡಿದ ಮೇಲೆ ಹಿಟ್ಟಿನ ತಪ್ಪಲೆ ನೀರು ನಾವು ರಾತ್ರಿ ಮಾಡಿರ್ತೀವಿ, ಅದನ್ನೇ ತಕ್ಕೋಗಿ ನೀರು ತುಂಬಿ ಮುಳುಗೋದು. ಆಮೇಲೆ ಇದು ಕಲ್ಕುತಿ ಸೊಪ್ಪು, ಜಗಳ ಗಂಟಿ ಮರ ಅಂತಾರಲ್ಲ, ಅದನ್ನು ತೆಗೆದು ಎಲ್ಲನೇ ಜಜ್ಜಿ ಅದರ ಒಳಗಡೆ ಇಟ್ಬಿಡೋದು ಬೆಳಗಾಗ ಗಂಟ ನೀರೊಳಗಡೆ. ಬೆಳಗಾದ ತಕ್ಷಣ ಅದನ್ನೇ ಸ್ನಾನ ಮಾಡಿಸೋದು, ಪುನಃ ಸಾಯಂಕಾಲ ಸ್ನಾನ ಮಾಡಿಸೋದು. ಹಿಡಿದೋಯ್ತದೆ ಫಸ್ಟ್ನ ಕಾಲದಲ್ಲಿ. ಆಗ ಅದನ್ನ ಹಂಗೆ ಮಾಡಿದ್ರೆ ಎಲ್ಲ ವಾಸ ಆಯ್ತದೆ. ಆಮೇಲೆ ಏನಾರು ನಮಗೆ ಯಾವ ಕಾಯಿಲೆ ಬಂತಂದ್ರೂ ಬೇರೆ, ಅದೇ ಈಗ ಒಂದು ಯಾವ್ದಾದ್ರು ಕಾಯಿಲೆ ಬಂತಂದರೆ ಕಣಿ ನೋಡಿಸ್ತೀವಿ. ನೀವು ಹೇಳೋದು ಕಣಿ, ನಾವು ಹಳ್ಳು ಬಿಡಿಸ್ತೀವಿ, ನಾವು ಹಳ್ಳು ಬಿಡಿಸ್ತೀವಿ. ಆಮೇಲೆ ಬುಂಡೆ ಅದು ಕರೆಸ್ತಾರೆ. ಅದು ಕರೆಸಿ ಅಲ್ಲಿ ಕೇಳ್ತಾರೆ ಯಾರನ್ನ, ನಮ್ಮ ದೇವರು ಇದಾದಲ್ಲ ಅದನ್ನ ಕೇಳ್ತಾರೆ. ಸತ್ಕಟ್ಟ ಗಾಡಿನ ಕೇಳೋ ಗಂಟ ಅದು ಹೇಳ್ತದೆ, ಇಲ್ಲ ನಂದೇ ಅಂತಂದರೆ ಬೆಳಗಾಗಿ ನೋಡು ನನ್ನ ಕೂಸು ಚೆನ್ನಾಗಿರ್ತದೆ ಅಂತಂತದೆ. ಆಗ ಅದು ಮಾರನೆಗೇನೆ ಚೆನ್ನಾಗಿರ್ತಾರೆ. ಹಂಗೆ ನಮ್ಮ ಕಾಲದಲ್ಲಿ ಆಸ್ಪತ್ರೆ ಏನು ಇರಲಿಲ್ಲ. ಇವಾಗ ಅದೇ ಈಗ ಕೇಳ್ತೀವಿ ನಾವು, ಇವ್ರು ಕೇಳಲ್ಲ, ನಾವು ಕೇಳ್ತೀವಿ. ಇದು ಜ್ವರಕ್ಕೆ ಏನದು ಇದು ತೀಡಿದ್ರೆ ಸಾಕು, ಇಲ್ಲಿ ಸುಂಕು ಹಾಕಿ ತೀಡಿದ್ರೆ ವಾಸಿ ಆಗೋಯ್ತದೆ. ಹಳೆ ಜ್ವರ ಇದ್ದರೆ ಇದು ಹೊಂಟೋಯ್ತದೆ. ಈಗಾದರೆ ನಾವು ಅದೇ ಈಗ ಏನಾದ್ರು ಜ್ವರ ಬಂತಂದರೆ ನಾವು ಈಗಾದರೆ ಹೋಗಿ ದೇವ್ರ ಹತ್ರ ಕೇಳ್ತೀವಿ, ದೇವಸ್ಥಾನಕ್ಕೆ ಹೋಯ್ತು ಮೇಲೆ. ಆಗ ಕೇಳಿದ್ರೆ ಈಗ ಏನಾದ್ರು ಶಾಸ್ತ್ರ ನೋಡಿದ್ರೆ ಅದರಲ್ಲೇ ಶಾಸ್ತ್ರದಲ್ಲೇ ವಾಸಿ ಆದರೆ ಇರ್ತೀವಿ. ಆದರೆ ಇದು ಹಾಕ್ಸ್ತೀವಿ, ಸೀಟೆ ಹಾಕ್ಸ್ತೀವಿ, ಅಂತ್ರ ಹಾಕ್ಸ್ದಾಗ ನಿಂತೋಯ್ತದೆ ಮಕ್ಕಳಿಗೆ ಜ್ವರ. ಹತ್ರ ಸ್ವಾಮಿ ಹತ್ರನೇ ಕೇಳ್ತೀವಿ, ಹಿಂಗೆ ಆಗೋದೆಲ್ಲ ಪೇನ್ ಮಾಡೋದು ಅಂತಂದರೆ ಏನಾದ್ರು ಮಾಟ್ಲೆ ಗಿಟ್ಲಿದ್ರೆ ಅಲ್ಲೇ ಕಟ್ಟು ಹೊಡಿತದೆ. ಕಟ್ಟು ಹೊಡೆದ ತಕ್ಷಣ ಬೆಳಗಾಗಿ ವಾಸಿ ಆಯ್ತದೆ. ಈಗ ಮಾಡ್ತಿದ್ದೀವಿ ಮೇಡಮ್, ಮಾಡ್ತಿದ್ದೀವಿ ನಾವು. ಈಗಲೂ ನೀವು ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗಲ್ವಾ?
ಹಾಸ್ಪಿಟ್ಲ್ ಜಾಸ್ತಿ ನಾನು ಇವತ್ತು ಈ ವರ್ಷದಲ್ಲಿ ನಾವು ಹಾಸ್ಪಿಟ್ಲಿಗೆ ನಾನು ಜಾಸ್ತಿ ಇಂಟ್ರೆಸ್ಟ್ ಇಲ್ಲ, ಹಂಗೆ ಹೋಗಿ ತಗೊಬಂದು ಹಂಗೆ ಮಡಗಿದ್ದೀವಿ, ನಾವು ತಿಂದು ನಾವು ಕುಡಿಸಿಲ್ಲ. ಹೋಗಿ ಅದೇ ನಾವು ಅವತ್ತು ಒಂದು 2 ದಿನದಿಂದ 2 ಮಗುಗಿನದೇ ಅದು ಯಂತ್ರ ಹಾಕ್ಸಿದ ಮೇಲೆ ವಾಸಿ ಆಗಿದೆ. ಆದರೆ ಜಾಸ್ತಿನೇ ಆಗಿತ್ತು, ಎಲ್ಲ ಒಂಥರ ನೀರು ಕಂಡಿಗೆ ಹೋಯ್ತಿತ್ತಲ್ಲ, ಆಗ ಹಾಸ್ಪಿಟ್ಲ್ ತೋರಿಸ್ರೆ ವಾಸಿ ಆಗಲ್ಲ ಅಂದ್ಬಿಟ್ಟು ನಾನು ಫಸ್ಟೆಲ್ಲ ತೋರಿಸಿ ವಾಸಿ ಆಗಿರಲಿಲ್ಲ. ಅದೇ ಕಾಯಿಲೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಆಸ್ಪತ್ರೆಗೆ ಇಟ್ಕೊಬಿಟ್ಟು ಆಸ್ಪತ್ರೆಗೆ ಜಾಸ್ತಿ ಆಗೋಯ್ತು. ಆಗ ಹೋಗಿ ಯಂತ್ರ ಹಾಕ್ಸ್ಕೊಬಂದು ವಾಸಿ ಆಯ್ತು. 2 ಮಕ್ಕಳಿಗೆ ಚೆನ್ನಾಗಿದೆ. ಹಾಂ, ಇದ್ಬಿಟ್ರೆ ಇನ್ನೇನು ಮನೆ ಮದ್ದು ಮಾಡ್ಕೊತಿದ್ರಿ? ಮನೆ ಮದ್ದಾದರೆ ಯಾವುದು ಇದು ಬೇದಿಗಿದೆಯಾ, ಬೇದಿಗಾದರೆ ಚೆಕ್ಕೆನೆ ಕುಡಿತೀವಿ ಮೇಡಮ್, ಎಲ್ಲ ಚೆಕ್ಕೆನೆ. ಈಗ ಏನಾರು ಕೈ ಕಾಲಿಗೆ ಏನಾರು ಮಾಟ ಗೀಟ ಮಾಡಿಸ್ತಾರೆ, ಅದನ್ನೆಲ್ಲ ಕೈ ಮದ್ದಿದ್ರೆ ಬೇರು, ಆಮೇಲೆ ಚೆಕ್ಕೆ ಅದನ್ನೆಲ್ಲ ಅರ್ದು ಎಲ್ಲ ತೀಡ್ತಾರೆ. ತೀಡಿ ಆದಮೇಲೆ ಹೊಟ್ಟೆಗಿನ ಕೊಡ್ತಾರೆ, ಹೊಟ್ಟೆಗೆ ಕೊಟ್ಟ ಮೇಲೆ ವಾಸಿ ಆಯ್ತದೆ. ಆಗ ಅದೇ ಇನ್ನೇನಾರು ನಮಗೆ ಬೇರೆ ಯಾವ ಕಾಯಿಲೆ ಬಂತಂದರೆ ಆಗಿನ ಕಾಲದವ್ರು ಏನು ಮಾಡ್ತಾರೆ ಗೊತ್ತಿಲ್ಲ, ಈಗಿನ ಕಾಲದವ್ರು ಹಾಸ್ಪಿಟ್ಲ್ಗೆ ಹೋಗ್ತಾರೆ ಮೇಡಮ್. ಈಗಿನ ಕಾಲದವ್ರಿಗೆಲ್ಲ ಇದೆಲ್ಲ ಗೊತ್ತಿಲ್ವಲ್ಲ. ಫಸ್ಟ್ ಕಾಲದವ್ರು ಈಗ ನೀರು ಹಾಕೊಂಡು ಮಕ್ಕಳಿಗೆ ಯಾವ ರೀತಿ ಆಹಾರ ಮೇಡಮ್ ಅದು ಆರೈಕೆ ಹೇಗೆ ಮಾಡ್ತೀರಾ? ಆರೈಕೆ ಏನು ಮಾಡ್ತಾರೆ ಮೇಡಮ್, ಫಸ್ಟ್ ನೀರು ಇರ್ತಾರೆ, ಗುಳುಗ್ ತಕೊಯ್ ಬಿಡ್ತಾರೆ. ನಿಮ್ಮ ಜಾತಿಲಿ ಏನಂತ ಇದು ಕೊಬ್ಬರಿಕಾಯಿ ಅದು ಇದು ಕೊಡ್ತಿದೆ. ಇವಾಗ ಕೊಡ್ತಿರೋದು ನಮ್ಮ ಜಾತಿಲಿ ಕೊಬ್ಬರಿಕಾಯಿನಿಲ್ಲ. ಆಗ ಏನು ಕೊಡ್ತಿದ್ರು ಗೊತ್ತಾ, ಸೊಪ್ಪು ಅನ್ನ. ಅಲ್ಲ ಅವಾಗ ಹಿಟ್ಟನ್ನೇ ಕೊಡ್ತಾರೆ. ಇಲ್ಲ ನಮಗೆಲ್ಲ ಸಿಕ್ಕಿದ್ದೆಲ್ಲ ಅನ್ನನೇ, ಅನ್ನ ಮಾಮೂಲಿ ಬೇಳೆ ಗಿಳೆ ಸಾರು ಮಾಮೂಲಿ ಇತ್ತು ನಮಗೆ. ನಾವು ನೀರು ಹಾಕ್ಕೊಂಡಿದ್ದಾಗ ಈಗ ಇನ್ನು ಫಸ್ಟ್ನ ಕಾಲದಲ್ಲಿ ಆದರೆ ಅವ್ರಿಗೆ ಹಿಟ್ಟು ಸೊಪ್ಪು ಯಾವ ಆರಕ್ಕಿಲ್ಲ, ಒಂದು ಕೊಬ್ಬರಿ ಎಣ್ಣೆ ಇಲ್ಲ, ಎಣ್ಣೆನಿಲ್ಲ, ಏನಿಲ್ಲ. ಹಂಗೆ ಬೂದಿ ಗುಂಡಿಲಿ ಮಲಿಕಬೇಕು, ಎದ್ದಬೇಕು. ಸ್ನಾನ ಎನಿ ಟೈಮ್ ಸ್ನಾನ ಇರ್ತದೆ, ಎನಿ ಟೈಮ್ ಇರ್ತದೆ, ಬೆಳಿಗ್ಗೆ ಸಾಯಂಕಾಲ ಸ್ನಾನ. ಅಮ್ಮ ಹಾಗೆ ಹೇಗೆ ಮಾಡ್ತಿದ್ರು? ಇವಾಗ ನೀವು ಹಿರಿಯರಾಗಿ ನಿಮ್ಮ ಕಾಲದಲ್ಲಿ ಈಗ ನೀರು ಹಾಕೊಂಡಿರ್ತಾವಲ್ಲ ಮಕ್ಕಳಿಗೆ, ಯಾವ ರೀತಿ ಆರೈಕೆನ ಮಾಡ್ತಿದ್ರು? ಆಗ ಗೈದೆ ಇವಾಗ ಹೇಳಿದ್ಲಲ್ಲ ಆ ಥರ ಮಾಡ್ತಾಯಿದ್ರು. ಊಟ ಇಲ್ಲ, ನೀರಿಲ್ಲ, ತಿಂದು ಹೋದ್ರು ಇಲ್ಲ. ಅವರು ರಾತ್ರಿವೆಲ್ಲ ನೀರು ಇಟ್ಟಿದ್ರು. ನೀರು ಹೋದ್ರು. ಆಗ ಅದೇ 1-2 ತಿಂಗಳು 3 ತಿಂಗಳು ಕಳೆದು ಆಗ ಹೊರಗಡೆ ಕಡಿಸ್ತಿದ್ರು. ತನಕ ಮನೆ ಒಳಗಡೆ ಗುಳ್ಳು ಹಂಗಾರೆ ಅವ್ರನ್ನ ಸಪ್ರೇಟ್ ಇರಿಸ್ತಾ ಇದ್ರಿ? ಸಪ್ರೇಟು ಇಂಥ ರೂಮ್ ಹಾಕಿದ್ರು. ಈಗಿನವರೆಲ್ಲ ರೂಮ್ ನೀರು ಹಾಕಿದ ತಕ್ಷಣ ಮಾಡ್ತಿರ್ಗಿ ಯಾವ ರೀತಿ ಆಹಾರಗಳು ಕೊಡ್ತಿದ್ರಿ? ಅದೂ ಅದೇ ಖಾರ ಸಾರು ಕೊಡಲ್ಲ. ಎಷ್ಟು ದಿನ ತನಕ? ನಾನು 6 ತಿಂಗಳ ಗಂಟ ಬರೀ ಖಾರದಲ್ಲಿ ತಿಂತೀನಿ. ಬರೀ ಖಾರ ಏನು ಕೊಡಲ್ಲ? ಕೊಟ್ರ ಅವನೊಂದು ಸಲಿ ತೊಪ್ಪಿ ಕಟ್ಟಿ ಉಳ್ಳಿ ಸಾರು ಅಲ್ಲಿರೋದೂ ಇಲ್ಲ, ಬರೀ ಖಾರದಲ್ಲಿ. ಈ ಮಾಂಸಾಹಾರಗಳು ಕೊಡ್ತಿತ್ತಲ್ಲ, ಕೊಡಲ್ಲ. ನೀರು ಹಾಕೊಂಡಿರಾಗಲೂ ಕೊಡಲ್ಲ, ಕೊಡಲ್ಲ, ಭಯ ಜಾಸ್ತಿ. ಇವಾಗ ಏನೇನು ಆಹಾರಗಳು ಕೊಡ್ತೀರಾ ಹಂಗಾರೆ ಮಕ್ಕಳುಗಳಿಗೆ? ಈಗ ಇನ್ನೇನ ಗೊತ್ತಿರೋರು ಗೊತ್ತಿಲ್ದಿದ್ದವರು ಅದನ್ನೂ ಇಲ್ಲ. ಈ ತಂದೆ ಇಲ್ಲಿದ್ದ ಮಕ್ಕಳಿಗೆ ಏನೂ ಇಲ್ಲ. ತಕೋಗಿ ನೀರು ಉಯ್ಯೋದು, ತಕೋಗಿ ಒಂದು ರೂಮಿಗೆ ಕೊಡ್ಕೊಳ್ಳೋದು ಅಷ್ಟೇ. ಇಲ್ಲ ಈಗೀಗ ಮಾಡಿಕೊಡ್ತಾರ, ಆಗಿನ ಕಾಲದವ್ರಿಗೆಲ್ಲ ಬಾಣ್ತಿರ್ಗೂ ಇಲ್ಲ. ಕಾಡು ಪ್ರಾಣಿಗಳನ್ನೆಲ್ಲ ಹೋಗಿದ್ರು ಕೊಡ್ತಿತ್ತಿಲ್ಲ. ನಾವು ಚೆನ್ನಾಗಿವಲ್ಲ ನಾವೇ ತಿನ್ಕೊಳ್ಳೋದು, ಅವ್ರಿಗೆ ಕೊಡಲ್ಲ. ಭಯ ಜಾಸ್ತಿ, ಹಳಬ್ರು ಭಾಳ ಭಯ. ಈಗಿನವ್ರಿಗೆ ಏನಾದರೂ ಸಾರ್ಗ ಇಷ್ಟಿಷ್ಟು ಎಣ್ಣೆ ಉಯ್ಕೊ ತಿಂತಾರೆ. ಒಬ್ಬೊಬ್ರಿಗೆ ಬೇಕು ಇಷ್ಟಿಷ್ಟು ಮೆಣಸಿನ್ಕಾಯಿ ಈಗಿನವ್ರಿಗೆ. ನಿಮ್ಮ ಮಕ್ಕಳುಗಳಿಗೆ ಯಾವ ರೀತಿ ಆಹಾರಗಳನ್ನ ಕೊಡ್ತಾ ಇದ್ರಿ? ಮತ್ತೆ ಇವಾಗೆಲ್ಲ ಅದೇ ಹೇಳಿದ್ ನಾನು, ಇವಾಗ ಕೆಲವರು ಮಾಂಸಾಹಾರಗಳು ಅವಾಗ ಕೊಡಲ್ಲ ಅಂತಿದ್ರು. ಈಗ ಮೇಡಮ್ ಈಗ ಬಾಣ್ತಿಗೆ ಈಗ ಕೋಳಿ ಮಾಂಸ ಕೊಡ್ತೀವಿ, ನಾಟಿ ಕೋಳಿ ಕೊಡ್ತೀವಿ. ಅದು ತಿಂದು ಏನಾಗಲ್ವಲ್ಲ ಅದುಂಟು. ಅದೇ ನಿಮ್ಮಂಥವ್ರು ಹೇಳ್ಕೊಟ್ಟದ್ದು ನೋಡ್ಬಿಟ್ಟು ಈಗ ಕೊಡ್ತಾರೆ. ಫಸ್ಟ್ ಕಾಲದಲ್ಲಿ ಕೊಡ್ತಾ ಇದ್ದಿಲ್ಲ. ಈಗೆಲ್ಲ ನಾಟಿ ಕೋಳಿ ಕೊಡ್ತೀವಿ. ಈಗಲೂ ಅಷ್ಟೇ. ಅದೇ 1-2 ತಿಂಗಳು ಕಳೆದ್ಮೇಲೆ ನಾಟಿ ಕೋಳಿ ಮಾಡ್ತೀವಿ, ಇದ್ರೆ ಮಾಡಲ್ಲ. ನಾಟಿ ಕೋಳಿ ನಮ್ಮ ಜಾತಿ ಜಾಸ್ತಿ ತಿನ್ನಲ್ಲ. ಯಾಕೆಂದರೆ ಕೋಳಿ ಮನೆ ಸಾಕ್ತಾರಲ್ಲ ತಿನ್ನಲ್ಲ, ಬೇರೆ ನಾವು ಕಾಡಿಂದ ತಗೊಬತ್ತಾರಲ್ಲ ತಿಂತಾರೆ. ಇದು ತಿನ್ನೋಕ್ಕೆ ಕಷ್ಟ. ಈಗ ಇವ್ರು ಹೇಳ್ತಾರಲ್ಲ ನಾಟಿ ಕೋಳಿ ಕೊಡಿ, ಮಕ್ಕಳು ರುಜ್ಬಲ ಆಯ್ತಾರೆ. ಅದೇ ಹಾಸ್ಪಿಟಲ್ ಎಲ್ಲ ಹೇಳ್ತಾರೆ. ಮೊಟ್ಟೆ ಗಿಟ್ಟೆಲ್ಲ ಏನು ಕೊಡಲ್ಲ ಮೇಡಮ್.
ಅದೇ ಯಾರು ನಿಮ್ಮ ಹಾಸ್ಪಿಟ್ಲ್ ಅವ್ರು ಹೇಳಿದ್ರೆ ಸುಮ್ಮನೆ ಕೊಡ್ತೀವಿ ಅಂತಂತಾರೆ, ಕೊಡಲ್ಲ. ಕೊಟ್ಟಿದ್ರೆ ಏನಾರು ಆಗ್ಬಿಡ್ತದೆ ಅಂದ್ಬಿಟ್ಟು ಕೊಡಲ್ಲ. ಮಕ್ಕಳನ್ನ ಬಸ್ ಬಾಣ್ತಿಯರಿಗೆಲ್ಲ ಕೊಡಲ್ಲ, ಕೊಡಲ್ಲ. ಅವರಲ್ಲಿ ಹೇಳ್ತಾರೆ ಅಂದ್ಬಿಟ್ಟು ಅನ್ಕ ಬರೋದಷ್ಟು ಇಲ್ಲಿ ಕೊಡಲ್ಲ ಯಾರು. ಭಯ ಹೆದರ್ಕೊಂಡು ನಮ್ಮ ಜಾತಿ ಆಗ್ಲಿಂದ ಹೆಂಗೆ ಅವ್ರೆ ಹಂಗೆ ಇದ್ದಾರೆ. ಜಾಸ್ತಿ ಆಗೋಯ್ತಂತ, ಬಟ್ಟೆ ಗಿಟ್ಟೆ ಜಾಸ್ತಿ ಆಗ್ಬಿಡ್ತದೆ. ಆಗ ತಿನ್ನಿಸ್ಬಿಡ್ತೀವಿ, ಹೆಚ್ಚು ಕಮ್ಮಿ ಏನಾರು ಆದರೆ ಏನು ಮಾಡೋದು ಅಂದ್ಬಿಟ್ಟು ಯಾರು ಕೊಡ್ತಾ ಇಲ್ಲ. ಈಗ ನಮ್ಮ ಹತ್ರ ಕೊಟ್ಬಿಡ್ತೀವಿ. ನಮ್ಮ ಜೊತೆ ಆಳ್ಬ್ರು ಇರ್ತಾರಲ್ಲ, ಅವ್ರು ಕೊಡಬೇಡ ನೀನು ಅವ್ರಿಗೆ ಮಾತು ಕೇಳ್ಕೊಂಡು ಅಂದ್ಬಿಟ್ಟು ನನ್ನ ಮೇಲೆ ಕೊಡಲ್ಲ. ನಾವು ತಿನ್ಸಲ್ಲ. ನೀರು ಹಾಕ್ಕೊಂಡ್ರೆ ಈಗ ಜಾಲಿ ಕೊಬ್ಬರಿಕಾಯಿ ತಗೊಬಂದು ಕೊಡ್ತಾರೆ, ಹಣ್ಣೊಂಬಳೆ ತಗೊಬಂದು ಕೊಡ್ತಾರೆ, ಮಾಮೂಲು ಅದು ತಿಂಡಿ ಎಲ್ಲ ಮಾಡ್ಕೊಡ್ತಾರೆ, ಪೂರಿ ಗೀರಿ ಅದನ್ನೆಲ್ಲ ಸುಟ್ಟು ಕೊಡ್ತಾರೆ. ಈಗ ಫಸ್ಟ್ ಕಾಲದಲ್ಲಿ ಏನಿಲ್ಲ, ಈಗಿಲ್ಲ. ಆಗಿನ ಕಾಲದಲ್ಲಿ ಮಾಡಿದ್ರೆ ಈಗಿನ ಕಾಲದಲ್ಲಿ ಯಾರು ತಿಂತಾರಲ್ಲ ಅವ್ರಿಗೆ ಮಜಾ, ಅವ್ರು ಚೆನ್ನಾಗವ್ರೆ. ಈಗಿನ ಕಾಲದವರು ಚೆನ್ನಾಗಿ ಆರೈಕೆ ಮಾಡ್ತಾರೆ, ಆಗಿನ ಕಾಲದವ್ರು ಆರೈಕಿಲ್ಲ. ಹಾಗಾದ್ರೆ ಆಗಿನ ಆಹಾರ ಪದ್ಧತಿ ಚೆನ್ನಾಗಿತ್ತು, ಈಗಿನ ಚೆನ್ನಾಗಿತ್ತು. ಆಗಲೂ ಚೆನ್ನಾಗಿತ್ತು, ಈಗಲೂ ಒಳ್ಳೆ. ಈಗ ಕ್ರಿಮಿಕಲ್ ನಿಂಗೆ ಅವ್ರು ಫಸ್ಟ್ ತಿಂತಿದ್ದ ಫುಡ್ಡು ಚೆನ್ನಾಗಿತ್ತು. ಯಾಕಂದರೆ ಒಂದು ಯಾವುದೇ ಬೆರೆಸಿರಲ್ಲ ಇದರಲ್ಲಿ. ಎಣ್ಣೆಲಿ ಎಲ್ಲ ಗೊಬ್ಬರ, ಇವರು ತಿನ್ನೋಂಥ ಆಹಾರ, ಫಸ್ಟ್ ತಿಂದಿರೋಂಥ ಆಹಾರ ನಾವು ತಿನ್ನೋಕ್ಕಾಗಲ್ಲ. ಈಗ ನೆನ್ನೆ ಗೆಣಸು ಬೇಯಿಸ್ಕೊತಿದ್ದು ನಾವು, ಎಷ್ಟು ಚೆನ್ನಾಗಿತ್ತು. ಹಾಂ, ಇವರು ತುಪ್ಪ ಗೆಣಸು ಅದು ತಿಂತಿದ್ರು, ಕಾಡಿನ ಮಾಂಸ ಎಲ್ಲ ತಗೊಬಂದು ತಿಂತಿದ್ರು. ಎಣ್ಣೆ ಹಾಕಿದ್ರೆ ಕ್ರಿಮಿಕಲ್ ಅದೇ. ಯಾವ ಸಾಮಾನು ತಗೊಬಂದರೆ ಪೇಪರ್, ಅಕ್ಕಿ, ಪ್ಲಾಸ್ಟಿಕ್ ಅದರಲ್ಲಿ ಎಲ್ಲ. ಈಗ ತಿನ್ನೋ ಆಹಾರಕ್ಕೆ ಆಗ ತಿನ್ನೋ ಆಹಾರಕ್ಕೆ ವ್ಯತ್ಯಾಸ ಅದೇ. ಆಗ ತಿಂದು ಬೆಳೆದ್ರವಾಗಿಂತ ನಾವು ಈಗ ತಿನ್ನೋದಕ್ಕಿಂತ ಕಷ್ಟ. ಈಗ 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 ಏನು ಚೆನ್ನಾಗಿದೆ, ಏನಿಲ್ಲ. ಈಗ ನಾವು ನಮ್ಮಂತ ಶಕ್ತಿ ಇಲ್ಲ, ಅವರು ಅಷ್ಟು ಸಿಗ್ತದೆ, ನಮಗೆ ಶಕ್ತಿ ಇಲ್ಲ. ಆಗಿನ ಆಹಾರ, ಆಗಿನ ಪೌಷ್ಟಿಕ ಆಹಾರ ಈಗ ಸಿಗಲ್ಲ. ಫಸ್ಟ್ನದು ಅದಾಗಂದ್ರೆ ಕಾಡು ಇಷ್ಟ ಬಂದಾಗ ಹೋಯ್ತಿದ್ರು, ಇಷ್ಟ ಬಂದಾಗ ಬರ್ತಿದ್ರು. ಈಗ ಹೋಗಿ ಕೇಳೋರಿಲ್ಲ. ನಮ್ಮದೇ ರಾಜ್ಯಕ್ಕೆ ಕಾಡು. ಹೀಗಾಗಿ ಹೋಗೋಕ್ಕದ್ದ, ಹೆಂಗಸರು ಹೋಗೋಕ್ಕಾಗಲ್ಲ, ಗಂಡಸರು ಹೋಗೋಕ್ಕಾಗಲ್ಲ. ಹೋಯ್ತಂದು ಗ್ಯಾಸ್ ಇಲ್ಲದೆ ಹೋದ್ರೆ ಸೌದಿಗೆ ಹೋಯ್ತೀವಿ ಅಂತ ಹೋದ್ರು ಅವ್ರು ಬಿಡಲ್ಲ. ಸರಿ ಅಮ್ಮ. ಹಾಗೇನೆ ಇವಾಗ ನಿಮ್ಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇದೆಯಾ? BP, ಶುಗರ್ ಎಲ್ಲ ಚೆಕಪ್ ಮಾಡ್ತೀನಿ, ಎಲ್ಲ ಸರಿಯಾಗೈತೆ. ನಾರ್ಮಲಾಗಿ ಬಂದ್ಬಿಟ್ಟೆ. ನಮ್ಮ ಹುಡುಗನ್ಗ TB ಕಾಯಿಲೆ ಆಗಿತ್ತಲ್ಲ, ಆಗ ಎಲ್ಲ ಚೆಕಪ್ ಮಾಡ್ತೀನಿ. ಇವಾಗ ನಿಮ್ಮ ಕೆಲಸ ನೀವು ಆರಾಮಾಗಿ ಮಾಡ್ಕೋಯ್ತು. ಯಾವ ಕೆಲಸ ಕೊಟ್ರು ಮಾಡೇ ಮಾಡಿ ಬೇಡಲ್ಲ. ನಿಮ್ಮ ಮನೇಲಿ ಇವಾಗ ನಿಮ್ಮನ್ನ ಹೇಗೆ ನೋಡ್ಕೋತಾರೆ ಅಮ್ಮ? ನಾನೇ ನೋಡ್ತೀನಿ, ಅವ್ರು ನೋಡ್ತೀರಾ? ಅಲ್ಲ, ಅವ್ರಿಗೆ ಬರೋ ಕಷ್ಟ ಸುಖ, ಅವ್ರಿಗೇನು ಬೇಕು ಊಟ ತಿಂಡಿ, ಅವ್ರನ್ನೆಲ್ಲ ನೋಡ್ಕೊ ಹೋಗೋದು ನಾನೇ. ಅವ್ರು ನನಗೆ ನೋಡಲ್ಲ. ಕುಡ್ತ ಜಾಸ್ತಿ ಅಲ್ವ, ಇಬ್ಬರು ಕುಡ್ತ ಜಾಸ್ತಿ. ಅವ್ರು ನಾವು ಕೂಲಿ ಮಾಡ್ಕೊ ಬಂದ್ರೂ ಅವ್ರು ಕೊಡಲೇಬೇಕು, ಕೊಡೋ ಗಂಟ ಹೋಗಲ್ಲ. ಸಮಸ್ಯೆಗಳನ್ನ ಎದುರಿಸಿದ್ದೀರಾ? ಇನ್ನೇನು ಸಮಸ್ಯೆ ಕಷ್ಟಗಳನ್ನ ಅನುಭವಿಸಿದ್ದೀರಾ? ಆನೆ ಬಂದ್ರೆ ಭಯ ಇತ್ತಿಲ್ಲ. ಇನ್ನೊಂದು ನಮ್ಮ ಮನೆಯವ್ರು ಇದ್ದಾಗ ಅವ್ರ ಜೊತೆಲೆ ನಾನೇ ಈ ಥರ ನಿಂತಿದ್ರು ಇಲ್ಲಿ ಮಗನ ಮುಂದಕ್ಕೆ ಕರ್ಕೊ ಹೋಗ್ತಾರೆ ಆನೆ ಮುಂದ್ಗಡೆ. ಆಗ ಭಯ ಇತ್ತಿಲ್ಲ. ಹುಲಿ ಬಂದ್ರೂ ಹೊಡೆದು ಓಡಿಸ್ತಿದ್ರು. ಈಗ ಯಾರು ಹೊಡೆದು ಓಡಿಸೋರಿಲ್ಲ, ಬಡಿಯೋರಿಲ್ಲ, ಎಲ್ಲ ಹೋಯ್ತಲ್ಲ. ಈಗ ಯಾರಿದ್ದಾರೆ? ಈಗ ಯಾರು ಇಲ್ವಲ್ಲ ಆ ಥರವಾಗಿ. ಈಗೆಲ್ಲ ಭಯ ಜಾಸ್ತಿ. ಈಗ ವಯಸ್ಸಾದವ್ರನ್ನ ಹೇಗೆ ನೋಡ್ಕೋಬೇಕು ಅಂತ ಹೇಳ್ತೀರಾ ನೀವು? ಅವರ ಸೊಸೆಯಾಗಿ ನೋಡ್ಕೋಬೇಕು ಅವ್ರನ್ನ. ಪಾಪ ವಯಸ್ಸಾದಾಗ ಅವ್ರಿಗೆ ಶಕ್ತಿ ಬಲ ಇಲ್ಲದೆ ಹೋದಾಗ ನೋಡ್ತೀವಿ, ಅದ್ರೇನು ತೊಂದರೆ ಇಲ್ಲ. ಹಾಗೆಯೇ ಈಗಿನ ಮಕ್ಕಳಿಗೆ ನೀವು ಹಿರಿಯರಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಮಕ್ಕಳು ಯಾವ ರೀತಿ ಬೆಳ್ಕೊಂಡು ಹೋಗ್ಬೇಕು, ದೊಡ್ಡವ್ರ ಮಾತನ್ನೆಲ್ಲ ಕೇಳಬೇಕು ಅಂತ ಹೇಳ್ತೀರಾ? ಅಯ್ಯೋ, ಈಗಿನ ಮಕ್ಕಳು ಯಾವ ಮಾತು ಕೇಳಿರಿ ಹೇಳಿ? ತಂದೆ ತಾಯಿ ಮಾತು ಕೇಳಲ್ಲ, ನಮ್ಮಂಥವ್ರ ಮಾತು ಕೇಳಿರ? ಯಾರು ಕೇಳಲ್ಲ. ನೀ ಸಾಕಿದೆಯಾ, ಸಲಗಿದ್ದೆಯಾ, ನೀ ನಮಗೆಲ್ಲ ದಪ್ಪ ಮಾಡಿದ್ದೆಯಾ ಅಂತ ಕೇಳ್ತಾರೆ. ನಾವು ಏನು ಮಾತಾಡೋಕ್ಕದ್ದು ಈಗಿನವ್ರಿಗೆ? ಬಹಳ ಸಂತೋಷ ಅಮ್ಮ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಆಗಿನ ಜೀವನ ಹೇಗಿತ್ತು, ಏನೇನು ಕಷ್ಟಗಳನ್ನ ಅನುಭವಿಸಿದ್ದೀರಾ, ಆಮೇಲೆ ಯಾವ ರೀತಿ ಆಹಾರಗಳನ್ನ ಸೇವನೆ ಮಾಡ್ತಿದ್ರಿ ಅನ್ನೋದೆಲ್ಲ ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಮೇಡಮ್. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕರಳಕಟ್ಟೆ ಹಾಡಿಯ ಶ್ರೀಮತಿ ಮಾದಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು. ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವರೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ.
ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.